ಅದು ಗೇಟ್ ಹಾಕಿದ್ದಾರಲ್ಲ. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದನ್ನ. ಇವಳು ಟ್ರೆಕ್ಕಿಂಗ್ ಬಂದವಳ ಅಥವಾ ಶೋಕಿಗೆ ಬಂದವಳ ಗೊತ್ತಿಲ್ಲ. ಸ್ಪೆಕ್ಸ್ ಗಿಕ್ಸ್ ಹಾಕೊಂಡು ಸುಮಕ ಟ್ರಿಪ್ ಬರಲ್ಲ ಅನ್ಕೊಂಡು ಈಗ ನಾನು ನಮ್ಮನ್ನೇ ಲೀಡ್ ಮಾಡ್ತಾ ಇದ್ದೆ ಟ್ರಿಪ್ಪಲ್ಲಿ. ನೀನು ಇಲ್ಲ ಅಂದ್ರೆ ಎಂಜಾಯ್ಮೆಂಟ್ ಇಲ್ವಾ? ಯಾರು ಹೇಳಿದಂಗಂತ? ಬೇಗ 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 ಬೇಗ. ಆಯ್ತು ನಮ್ಮ ಕೊಡಮ್ಮ ತಾಯಿ ಹೋಯ್ತದು. ಅಣ್ಣ ಅಣ್ಣ ಒಂದು ನಿಮಿಷ. ಅವ್ರು ಇದು ರಿವರ್ಸ್ ಹೋಯ್ತು. ಬಾ 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 ಬಾಬಾ. ಅಯ್ಯೋ ಇದೇ ಬೆಂಡ್ ಆಗ್ತಿದೆ. ಫೋನ್ ಕೊಡು. ಹಾಯ್ ಹಲೋ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಎಲ್ಲ ರೆಡಿ ಆಗಿದ್ದೀವಿ. ಬೆಳಗ್ಗೆ ಜನರೇಟರ್ ಕೊಡ ಅಂತದೆ. ಈಗ ನಾಷ್ಟ ಮಾಡ್ಕೊಂಡು ನೋಡುವ. ನಮ್ಮ ನವ್ಯಕ್ಕ ಜಿತ್ತು ಅಣ್ಣ ಅಂತೂ ಫುಲ್ಲು ಪ್ಯಾಕು. ನೋಡ್ರಿ ಹುಡುಗರು. ವಾವ್, ಸೊಗಸಾಗೈತೆ. ಹಾ, ಬರ್ಬೇಕು ನಾವು. ಹಿಂದೆಗಡೆ ಜಿತ್ತೋಣ ಕೂತಿರೋದು ನೋಡಲಿ. ಹೋಗೋಣಪ್ಪ. ಗಾಗಲ್ಸ್ ಇಲ್ಲೇ ಬ್ಯಾಗಲ್ಲವೆ. ಲೆಟ್ಸ್ ಸ್ಟಾರ್ಟ್. ಜೀಪಲ್ಲಿ ಬಿಡ್ಬೇಕು. ಜೀಪಲ್ಲೇ ಬಿಡ್ಬೇಕಾ? ಪ್ಲಾಸ್ಟಿಕ್ ಬಿಡಲ್ಲ. ಸರಿ ಬಾಯ್. ನಾಗುನಾ ಗೈಸ್, ಒಳ್ಳೆ ಬ್ಯೂಟಿಫುಲ್ ವೆದರು. ಕ್ರೇಜಿ ಗೈಸ್, ರೋಡ್ ನೋಡಿ ಆಸಮಾಗೈತೆ. ಯಾರಿಗಾರ ಚಾಕ್ಲೇಟ್ ಬೇಕು ಅಂದ್ರೆ ಹೇಳ್ರಿ, ತಮ್ಮತ್ತೀವಿ. ನಮ್ ಸುಮಕ್ಕ ಸಾಂಗ್ ಹಾಕೊಂಡ್ಬಿಡ್ತಾಳೆ. ಅಣ್ಣ ಹತ್ಬೇಕಾ? ವಾವ್, ಕ್ರೇಜಿ. ಎಲ್ಲಿ ನೋಡಿದ್ರು ನೀರು, ಎಲ್ಲೆಲ್ಲಿಂದ ನೀರು ಹರಿತೈತೆ. ಅಕ್ಕ ಇಲ್ಲೆಲ್ಲ ಸಣ್ಣ ಫಾಲ್ಸ್ ಅವೆ. ದಾಟ್ಕೊಂಡ್ಬೇಕು. ಎಲ್ಲಿ ನೋಡಿದ್ರು ನೀರು ಹರಿತೈತೆ. ಗೊತ್ತವ್ರೆ ಗೇಟ್ ತೆಗಿಯಕ್ಕೆ. ಫಾರೆಸ್ಟ್ ಹೆಂಗ್ ತೆಗಿಯೋದು ಅಂತ ಗೊತ್ತಿಲ್ಲ ಅವನಿಗೀಗ. ನೋಡೋಣ ಇದು ಹೆಂಗ್ ತೆಗಿತಾರೆ. ಅಯ್ಯೋ, ಇದೇ ಬೆಂಡ್ ಆಗ್ತಿದೆ. ನೋಡಿ ಆಯ್ತಾ. ಕಷ್ಟಪಟ್ಟು ಏನೋ ಮಾಡಿ ಸಾಧನೆ ಮಾಡಿದ್ರು. ಮಸಾಲ ದೋಸೆ ಆಗಿದೆ. ಕೈ ನೀರಕ್ಕಪ್ಪ, ನೀರೆಲ್ಲ ಐತೆ ನೋಡಿ. ಕಳಸ ಆದ್ರೂ ನಿನ್ ಶೂ ನೆಕ್ಸ್ಟ್ ಲೆವೆಲ್ ಮಮ್ಮ. ಫೋನ್ ಕೊಡು.
ತೆಗಿ ಯಾವ್ದದು ಚಸ್ಕಮ್ ಅಷ್ಟೇನಾ? ಬೇಗ 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 ಆಯ್ತು ನಮ್ಮ ಕೊಡಮ್ಮ ತಾಯಿ ಹೋಯ್ತದು. ಅಣ್ಣ ಅಣ್ಣ ಒಂದು ನಿಮಿಷ. ನೋಡಿ ಇದು ರಿವರ್ಸ್ ಹೋಯ್ತು. ಬಾ 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 ಅಣ್ಣ ಗುಂಡಿ ಐತಿಂದೆ. ಅಯ್ಯೋ ಅದು ಹೋಗೇ ಬಿಡ್ತು. ಛೇ ನೀವು ಬೇಡ ಏನೋ ಬೇಡ ಅಂತ. ನಾಯಿ ನೆಪದಲ್ಲಿ ನೀವು ತಿಂತಿದ್ದೀರಾ. ಅದಕ್ಕೆ ಎಲ್ಲೂ ಊಟ ಆಗ್ತಿಲ್ಲ. ಗೈಸ್ ಫೈನಲಿ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. 7 ಕಿಲೋಮೀಟ್ರು ಬೆಟ್ಟ ಹತ್ಬೇಕೀಗ. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಟ್ರೆಕ್ಕಿಂಗ್ ಹೋಗ್ತಿರೋದು. ಎಕ್ಸ್ಪೀರಿಯೆನ್ಸು ಕ್ರೇಜಿ ಆಗಿರುತ್ತೆ. ವೆದರು ನೆಕ್ಸ್ಟ್ ಲೆವೆಲಲ್ಲಿ ಐತೆ ನೋಡಿ. ಇಲ್ಲೆಲ್ಲ ಪ್ಯಾಕ್ ಆಗಿ ಬರ್ತಾವ್ರೆ. ಇವಳು ಟ್ರೆಕ್ಕಿಂಗ್ ಬಂದವಳು ಅಥವಾ ಶೋಕಿಗೆ ಬಂದವಳು ಗೊತ್ತಿಲ್ಲ. ಸ್ಪೆಕ್ಸ್ ಗಿಕ್ಸ್ ಹಾಕೊಂಡು. ಗೈಡ್ ನೀವು ಗೈಡಾ? ಹೌದು. ಯಾವ ಬೆಟ್ಟ ಇದು? ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಿದೀವಿ ನಾವು. ಓಕೆ. ಈ ತರ ನಿಮಗೆ ವ್ಯೂ ಕಾಣಿಸುತ್ತೆ ಮೇಲೆ. ಇನ್ನು ನಾವು ಆಲ್ಮೋಸ್ಟ್ 0 ಫೀಟಲ್ಲಿ ಇದ್ದೀವಿ. ಓಕೆ. ಆಲ್ಮೋಸ್ಟ್ 2895 ಫೀಟಿಗೆ ಹೋಗ್ತೀವಿ. ಅಷ್ಟು ಮೇಲೆ ಹೋಗ್ಬೇಕು. ಅಬೌವ್ ಸಿ ಲೆವೆಲ್ 2895 ಇರುತ್ತೆ. ಓಕೆ ಗೈಸ್, ಬನ್ನಿ ಪಯಣ ಸ್ಟಾರ್ಟ್ ಮಾಡೋಣ. ಕ್ರೇಜಿ ಇರುತ್ತೆ. ವೆದರ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಅಲ್ಲಿ ನೋಡ್ರಿ, ಆಗಲೇ ಒಬ್ರು ಗೈಡ್ ಒಂದು ಮುಂದೆ ಹೋಗ್ತಿರೋದು. ಆಗಲೇ ಪರದಾಡ್ತಾವ್ರಲ್ಲಪ್ಪ. ಎಕ್ಸ್ಟ್ರಾಡಿನರಿ ಟ್ರೆಕ್ಕರೇ ಪರದಾಡ್ತವ್ರೆ. ಫುಲ್ಲು ಪ್ಯಾಕ್ ಆಗಿ ಬಂದಿರೋರು ನೋಡ್ರಿ. ಅಪ್ಪ ಲೀಚ್ ಕಚ್ತದೆ ಅಂತ ಯಾವ ರೇಂಜಿಗೆ. ಲೀಚ್ ಸಾಕ್ಸು, ಯಪ್ಪಪ್ಪಪ್ಪ, ಲೀಚ್ ಶೂವು, ಆ್ಯಂಟಿ ಲೀಚ್ ಎಲ್ಲ ಕ್ರೇಜಿ ಗೈಸ್. ಇಲ್ಲಿ ಬಾ, ಇಲ್ಲಿ ಅದ್ಯಾಕೆ ಅಷ್ಟು ರಿಸ್ಕು. ಬಾ. ನಮ್ಮ ಮಾಮ ಏನು ಲೆಕ್ಕಕ್ಕಿಲ್ಲ. ನಾನು ಒಬ್ಬ ಹೋದ್ರೆ ಸಾಕು ಅಂತ ಓದ್ತಾ ಇದೆ. ಓಕೆ 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 ಅಕ್ಕ, ಇಲ್ಲಿ ಬಾರಕ್ಕ. ಇಲ್ಲಿ ಅಕ್ಕ, ಇಲ್ಲಿ ಬಾರಕ್ಕ. ನಾನು ಹಿಂದೆ ಬಾರಕ್ಕ. ರಚ್ಚಾದ್ರೆ ಶೂ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ದು. ಸ್ಟಿಕ್ಕು ಕೈಯಲ್ಲಿ ಶೋಕಿಗೆಲ್ಲ ಇಟ್ಕೊಂಡಿರೋದು. ಸಪೋರ್ಟ್ ತಗೋಬೇಕು. ಶೂ ಪ್ರಾಬ್ಲಮ್ಮಾ? ನಾನ್ ತಗೊಂಡಿದ್ನಲ್ಲ ಅಕ್ಕ 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 ಜಾರ್ತದ ಶೂ. ಜಾರ್ತಾ ಇತ್ತು ಶೂ. ನಾನು ಮನೆಯಲ್ಲೇ ತೋರಿಸ್ತೀನಿ ನಿಮಗೆ. ರಬ್ಬರಿಗೆ ಬೇರೆ ಮಾಡಿರ್ತಾರೆ, ಈ ತರ ಮಡ್ಡಿಗೆ ಬೇರೆ ಮಾಡಿರ್ತಾರೆ. ಗೈಡ್ ಫಾರ್ಮ್ ಫಿಲ್ ಮಾಡ್ತಿದ್ದೀವಿ. ಬೇಸ್ ಪಾಯಿಂಟ್ ಅಲ್ಲಿ ಇದ್ದೀವಿ. 8792642238. ಈಸಿ. ಯಾವ ತರ ದಾರಿ ಇದೆ ನೋಡಿ. ಸ್ಲಿಪ್ ಆಗುತ್ತಂತೆ, ಹುಷಾರು. ಸುಮಾ ಹುಷಾರು, ಸ್ಲಿಪ್ ಆಗುತ್ತೆ. ಆಮೇಲೆ ನೇತ್ರಾವತಿಗೆ ಟ್ರೆಕ್ಕಿಂಗು, ಯಾವುದೇ ಟ್ರೆಕ್ ಆಗಲಿ ಪ್ಲಾಸ್ಟಿಕ್ ಬಳಕೆನ ನಿಷೇಧಿಸೋರೆ. ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ದಂಗೆ ಬರ್ಬೇಕು ನೀವು. ಹೌದು. ವಾಟರ್ ಬಾಟ್ಲು ಅಷ್ಟೇ ಬಿಡಲ್ಲ ಪ್ಲಾಸ್ಟಿಕ್. ಎಲ್ಲ ಲಿಮಿಟೆಡ್ ಆಗಿ ತರಬೇಕು. ನಮ್ಮ ಗೈಡ್ ಇವರೇ. ಅಯ್ಯೋಣ ಗೈಸ್, ಮಾತಾಡಂಗೆ ಇಲ್ಲ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ವೆದರು. ಟೈಮ್ 11 ಗಂಟೆ.
ಇವಾಗ ನೋಡ್ರೆ ಬೆಳಗಿನ ಜಾವ 5:30 ತರ ಕಾಣ್ತಿದೆ. ಸಾಕಾಯ್ತು ನೋಡಿ ಮಂಜು ನೋಡಿ. ಫಾಗು ಸ್ವಲ್ಪ ದೂರ ಜಾಗನೇ ಕಾಣ್ತಿಲ್ಲ. ನಮ್ಮ ಸುಮಕ್ಕ ಓಡ್ತಾ ಇದ್ದಲ್ಲಪ್ಪ ಜೋಶಲ್ಲಿ. ಅಕ್ಕ ಹೆಂಗೈತೆ ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮ್ ಟ್ರೆಕ್ಕಿಂಗು? ನೋಡಿ ಗೈಸ್, ಕೆಳಗಡೆ ಏನು ಕಾಣ್ತಿಲ್ಲ. ಕೆಳಗಡೆ ಬಿದ್ದರೆ ಪಾತಾಳ. ಗೋವಿಂದ ಗೋವಿಂದ. ಸ್ವರ್ಗ ನರ್ಕ ಎಲ್ಲ ಇದ್ದಿದ್ದೆ ಸತ್ ಮೇಲೆ. ಬದುಕಿದ್ದಾಗ ಈ ಸ್ವರ್ಗ ನೋಡಕ್ ಬರ್ಬೇಕು ನೀವು. ಬೆಂಗಳೂರಲ್ಲಿ ಇದ್ದಾಗ ಅದೇ ಪಬ್ಬು. ಬೆಂಗಳೂರಲ್ಲಿ ಎಂಜಾಯ್ ಮಾಡಿದ್ದೇನು ಇಲ್ಲ. ಎಲ್ಲ ನೋಡಿ ನೋಡಿ ಸಾಕಾಗಿದೆ. ಇಂಥ ವಾತಾವರಣದಲ್ಲಿ ಬದುಕಿ ಬಾಳಿ ಒಂದ್ 2 ದಿವಸ ಮಜಾ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ನೋಡಿದ್ದೆ ಇದ್ದಿದ್ದೆ ಪಬ್ಬು. ವೀಕೆಂಡ್ ಆಯ್ತು ಅಂದ್ರೆ ಅದೇ ಪಬ್ಬು, ಅದೇ ಲೈಫು, ಅದೇ ಪೊಲ್ಯೂಷನ್, ಅದೇ ಕೆಲಸ, ಅದೇ ಜೀವನ. ಇಲ್ಲಿಗೆ ಬಂದ್ರೆ ನೋಡಿ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಎಲ್ಲಿ ಅಂತ ಹುಡುಕೋರೆಲ್ಲ ಇಲ್ಲಿಗೆ ಬರ್ರಿ. ನೆಮ್ಮದಿನ ನಾವು ಹುಡಿಕೊಂಡು ಹೋಗ್ಬೇಕು, ಅದೇ ಹುಡಿಕೊಂಡು ಬರಲ್ಲ. ಇದು ಮಾತು. ಪಾಯಿಂಟ್ ಟು ಬಿ ನೋಟೆಡ್. ಕೈಯಲ್ಲಿ ಒಂದು ಕೋಲ್ ಅದೇ. ನೆಮ್ಮದಿನ ಹುಡುಕ್ಬೇಕು. ಅದು ಯಾವತ್ತೂ ನಮ್ಮ ಹತ್ರ ಹುಡಿಕೊಂಡು ಬರಲ್ಲ, ನಾವೇ ಹುಡುಕ್ಬೇಕು. ನೆಮ್ಮದಿ ಸಿಗುತ್ತೆ. ರೋಡ್ ನೋಡಿ ಗೈಸ್, ಸಖತ್ ಕ್ರೇಜಿ ಆಗೈತೆ. ಅಕ್ಕ ಒಂದು ಹುಷಾರು. ಆಮೇಲೆ ನೀನು ವಿಡಿಯೋ ಪೋಸ್ಟ್ ಕೊಡಕ್ಕೆ ಹೋಗಿ ಕೆಳಗೆ ಬಿದ್ದಿದ್ಯಾ. ಆಮೇಲೆ ಅದನ್ನು ಹಾಕ್ಬೇಕು. ನೀನು ಸುಮ್ಮನಿರೋ, ಎಲ್ಲ ಗೊತ್ತಾಗ್ಲಿ ವೀಕ್ಷಕರಿಗೆ. ಈ ಬೆಟ್ಟದಲ್ಲಿ ಫೋನ್ ಬರ್ತಾ ಇದೆ. ಬೆಟ್ಟದಲ್ಲಿ ನೀರು ಜಾರಿ ಧುಮುಕುತ್ತಿದೆ. ಅಕ್ಕ ಒಂದು ಆಡಕ್ಕ ಸುಮಕ್ಕ. ಕೆಲ್ಸಕ್ಕೆ ರಜಾ ಹಾಕಿದ್ರು ಕೆಲ್ಸದಿಂದ ಫೋನ್ಗಳು ಬರ್ತಾವಲ್ಲ. ಸುಮಕ್ಕ ಟ್ರಿಪ್ ಬರಲ್ಲ ಅನ್ಕೊಂಡು ಈಗ ನಾನು ನಮ್ಮನ್ನೇ ಲೀಡ್ ಮಾಡ್ತಾ ಇದ್ದೆ ಟ್ರಿಪ್ಪಲ್ಲಿ. ನೀನು ಇಲ್ಲ ಅಂದ್ರೆ ಎಂಜಾಯ್ಮೆಂಟ್ ಇಲ್ವಾ? ಯಾರು ಹೇಳಿದಂಗಂತ? ಅವರೇ ಫೋರ್ಸ್ ಮಾಡ್ಬಿಟ್ರಾ? ಫೋರ್ಸ್ ಮಾಡಿದ್ಕೋಸ್ಕರ ಬಂದೆ ನೀನು. ಇಲ್ಲ ಅಂದಿದ್ರೆ ಮನೇಲಿ ಆರಾಮಾಗಿರ್ತದೆ ಅಂತೀಯ. ಮನೇಲಿ ಇದ್ದಿದ್ರೆ ಈ ಥರ ಫೀಲ್ ಸಿಗೋದ ನಿಂಗೆ? ಇದು ಹೇಳು, ಇದು ಕೇಳು. ಶಶಿಗೌಡನಾ? ಅವನಾ? ಅವನು ಈ ಥರ ಎಲ್ಲ ಮಾಡಿರಲ್ಲ ಬಿಡಕ್ಕ. ಇದು ಯಾಕೋ ನೀನೇ ಡೌ ಮಾಡ್ತಾ ಇದೆಯಾ? ಹಾಂ, ಹಂಗನ್ಬಿಟ್ನಾ? ತಗೊಳಪ್ಪ. ನಿಜ ಹೇಳ್ಬೇಕು ಅಂದರೆ ಬರಲ್ಲ ಅಂತಿತ್ತು, ನಾನೇ ಫೋರ್ಸ್ ಮಾಡಿ ಕರೆದಿದ್ದು. ಆ್ಯಕ್ಚುಲಿ ಸುಮಕ್ಕ ಇದ್ರೆ ಚೆನ್ನಾಗಿರುತ್ತೆ ಟ್ರಿಪ್ಪಲ್ಲಿ. ಏನಕ್ಕ? ನೀನಿದ್ರೇ ಒಂಥರ ಮಜಾ, ಕ್ರೇಜು. ಗೈಸ್ ನೀರು ಹರಿತೈತೆ ನೋಡ್ರಿ. ಬೆಟ್ಟದಿಂದ ನೀರು ಜಾರಿ ಹರಿಯುತ್ತಿದೆ. ಎಲ್ಲ ರೀಲ್ಸ್ ನೋಡ್ಬಿಟ್ಟಿದ್ದೀನಿ, ಅದಕ್ಕೆ ಹಾಡುಗಳು ಬರ್ತಾವೆ. ಕ್ರೇಜಿ. ಓಯ್ ನೀನು ಬಿಡಕ್ಕ ನೆಕ್ಸ್ಟ್ ಲೆವೆಲ್ಲು. ನೀರೊಳಗೆ ಹೋಗಕ್ಕ, ನಿನ್ನ ಶೂ ನೆನೀತೈತೆ ಅಂತ ಮೇಲೆ ಹತ್ಬೇಡ. ಸುಮಕ್ಕ ಕಲ್ ಮೇಲೆ ಹೋಗ್ಬಾರ್ದು. ಏಯ್ ಹಿಂಗಸ್ ಬಾ, ಮೆಟ್ಲು ಇಲ್ಲಿ ಬಾ, ಇಲ್ಲಿ. ಹಾಂ ಹಂಗಸ್ ನಡಿ. ನೀರಲ್ಲಿ ಕಲ್ ಸ್ಲಿಪ್ ಆಗುತ್ತೆ. ಕ್ರೇಜಿ. ಇಲ್ಲಿ ಮೆಟ್ಲ ಐತೆ ನೋಡಕ್ಕ, ಹಿಂಗೆ ಹೋಗ್ಬೇಕು. ನಾನು ಬಂದಲ್ಲ ಹಂಗಸ್. ಅಯ್ಯೋ ಮಾಮ, ಯಾಕೆ ಹಿಂಸೆ ಆತೈತೆ? ಅದು ಬಿಚ್ಚಾಕ್ಬಿಡು ಹೇಳ್ತೀನಿ. ಸಾಕಿರೋ ಬಿಚ್ಚಾಕ್ತಿದ್ದೆ, ಸಾಕ್ಸೇ ಹಾಕಿಲ್ಲ. ಅದು ಹಾಕೊಂಬೇಡ ಅಂತ ಯಾರೋ. ನೋಡಪ್ಪ, ಏನೇ ಮಾಡಿದ್ರು ನನಗೆ ಬೈತಾರೆ ಜನ ಸಾಗರ ಇದ್ದಾರೆ ಗೈಸ್. ಕ್ರೇಜಿ ನೋಡಿ, ನೀರಲ್ಲಿ ಬರ್ತೀನಿ ನಾನು. ನೋಡ್ರಿ, ನಾನು ನೀರಲ್ಲಿ ಬರ್ತೀನಿ ನೋಡ್ರಿ. ಅವರೆಲ್ಲ ಹಂಗೆ ಬರ್ತವ್ರೆ ಈಸಿ. ನಾವು ಒಂಚೂರು ಕಷ್ಟಪಡ್ತೀವಿ. ಕಷ್ಟಪಟ್ರೆ ಅಲ್ಲ ಮಾರ್ಕ್. ಅದರಲ್ಲಿ ಕಲ್ಲು ದಾಟ್ಲಿಕ್ಕಾಗಲ್ಲ, ಅದೇ ಈಸಿ ಇತ್ತಲ್ಲ. ಇದು ಕ್ಲಿಯರ್ ಐತೆ ಶಶಿ. ಓ ವಾವ್. ಎಲ್ಲಿ ಬಾಳಗಲ್ ಸೈಡ? ಸರಿಯಾಗಿ
ಏನದು ರೋಡು ಅದೇ ಅದು ಗೇಟ್ ಹಾಕಿದ್ದಾರಲ್ಲ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದನ್ನು. ವಾಪಸ್ ಹಂಗೆ ಅಲ್ಲ ಹೋಗೋದು. ಹೋಗ್ತಾ ಹೋಗ್ಬೋದು, ಬರ್ಲಿಕ್ಕೆ ಕಷ್ಟ. ಓಪನ್ ಇದು ಯಾವುದು 4 ವೀಲ್ ಗಾಡಿ.